SIR ಅನ್ನೋದು ಇದೊಂಥರ ಬಹಳ ಇಂಟೆನ್ಸಿವ್, ಅಂದ್ರೆ ಮನೆಗೂ ಹೋಗಿ ಮಾಡುವಂಥದ್ದು. ಮತ್ತೆ ನಮ್ಮ ದೇಶ ಆಗಲಿ ರಾಜ್ಯ ಆಗಲಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ದೇಶ ಮತ್ತು ರಾಜ್ಯಗಳು. ಇದು ಮನೆಗೂ ಹೋಗಿ ಮಾಡುವಂತ ಕೆಲಸ ಆಗಿದೆ. ಆದ್ರೆ ಎಲ್ಲರನ್ನೂ ಒಂದ್ ಕಡೆ ಎಲ್ಲಾದ್ರೂ ಕೂಡಾಕಿ ಎಲ್ಲರನ್ನೂ ಯಾವುದೋ ಚೌಲ್ಟ್ರಿಯಲ್ಲೋ ಯಾವುದೊಂದು ಹಾಲ್ಗಳೆಲ್ಲ ಕೂಡಾಕ್ಬಿಟ್ಟು ಅಲ್ಲಿ ಮಾಡೋದಿದೆಯಲ್ಲ, ಅದು ಸಹಜವಾಗಿ ಅನುಮಾನಗಳನ್ನ ಸೃಷ್ಟಿ ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಇವ್ರು ಕೊಟ್ಟಿರೋ ದೂರು ಸರಿ ಇದೆ ಅಂತ ಅನ್ಸಿದ್ರೆ ಅವ್ರು ಅದನ್ನ ಮಾಡಬಹುದು ಅಥವಾ ಮಾಡದೇನೂ ಇರಬಹುದು. ನಿಮಗೆ ಬಿಜೆಪಿಯವರು ಅದನ್ನ ಅವ್ರ ಅನುಕೂಲಕ್ಕೆ ಮಾಡ್ಕೊಳ್ಳೋದಕ್ಕೆ ಏನೋ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದ್ದಾಗ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಕಾರ್ಯಕರ್ತರಿದ್ದಾರೆ, ಆ ಬಿಟ್ಟು ಅವರು SIR ಗಳು ಬಂದಾಗ ನೀವು ಅಲ್ಲಿ ಹೇಳಬೇಕು, ಯಾರಿಗಾದ್ರೂ ತೊಂದರೆ ಆದಾಗ ನಮ್ಮ ಗಮನಕ್ಕೆ ಹೇಳಿ, ನಾವು ಬಂದು ಮಾತಾಡ್ತೀವಿ ಅನ್ನೋದನ್ನ ಹೇಳಬೇಕು. ಈಗ ನಂದು ಐಡೆಂಟಿಟಿ ಇದೆ ಅಂದಾಗ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಮನೆಗೆ ಬರ್ತಾನೆ, ಮಾಡ್ತಾನೆ, ಹೋಗ್ತಾನೆ, ನಾನು ಅವ್ರು ಕೊಡೋ ದಾಖಲೆಗಳನ್ನು ಕೊಡ್ತೀನಿ, ಉಳಿಸ್ಕೋತೀನಿ. ಏನಿವತ್ತು ಸಂವಿಧಾನ ಅದರ ಜೊತೆಗೆ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆಕ್ಟ್ನ ಅಡಿಯಲ್ಲಿ ಪ್ರತಿ ಬಾರಿಯೂ ಅಂದರೆ ಒಂದಿಷ್ಟು ಸಮಯದ ನಂತರ ಮತದಾರರ ಪರಿಷ್ಕರಣೆಯನ್ನು ಮಾಡ್ತಕ್ಕಂಥದ್ದು ಮೊದಲಿಂದನೂ 52ನೇ ಇಸ್ವಿಯಿಂದ ಕೂಡ ನಡೀತಾ ಬಂದಿರತಕ್ಕಂಥದ್ದು. ಆ ಪರಿಷ್ಕರಣೆಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ಬಹಳ ಮುಖ್ಯವಾಗಿ ಯಾರೋ ಸತ್ತೋಗಿರ್ತಾರೆ, ತೀರೋಗಿರ್ತಾರೆ, ಆದರೆ ಅದು ಹೆಸರು ಹಂಗೆ ಕಂಟಿನ್ಯೂ ಆಗ್ತಾ ಇರ್ತದೆ. ಆಮೇಲೆ ಎರಡನೇದು, ಕೆಲವರು ಎರಡೆರಡು ಕಡೆ ಮಾಡಿರ್ತಾರೆ. ಆಮೇಲೆ ಮೂರನೇದು, ಕೆಲವು ಸರಿ ಏನಾಗ್ತದೆ ಅಂದರೆ ಇಲ್ಲೆಲ್ಲೋ ಇರ್ತಾರೆ ಮತ್ತು ಅವರು ಬೇರೆ ಕಡೆ ಶಿಫ್ಟ್ ಮಾಡಿರ್ತಾರೆ ಮನೆ, ಅಲ್ಲೂ ಎರಡೂ ಕಡೆ ಇದು ಮಾಡುವಂಥದ್ದು. ಮತ್ತು ಕೆಲವು ಬೋಗಸ್ ಓಟ್ಗಳು ಕೂಡ ಆ್ಯಡ್ ಆಗೋವಂಥದ್ದು, ಇವೆಲ್ಲವೂ ಇರ್ತದೆ. ಹಾಗಾಗಿ ಇದೆಲ್ಲವನ್ನೂ ಕೂಡ ಪರಿಷ್ಕರಣೆ ಮಾಡಿ ಒಂದು ರೀತಿ ಮತದಾನದ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಟ್ರಾನ್ಸ್ಪರೆನ್ಸಿನ ತರಲಿಕ್ಕೆ ಸಂವಿಧಾನ ಒಂದಿಷ್ಟು ಅವಕಾಶವನ್ನು ಮಾಡಿಕೊಟ್ಟಿದೆ. ಮತ್ತು ಇದು ಮತದಾರರ ಪರಿಷ್ಕರಣೆ ಮೊದಲಿಂದನೂ ನಡೀತಾ ಬರ್ತಾ ಇರ್ತಕ್ಕಂಥ ಒಂದು ಪ್ರಕ್ರಿಯೆ. ಆದರೆ ಈಗ BJPಯವರು ಸರ್ಕಾರ ಬಂದ ಮೇಲೆ ಇದಕ್ಕೆ ಬಹಳಷ್ಟು ವಿರೋಧಗಳು ಬರ್ತಾ ಇದ್ದಾವೆ. ಭಾಳ ಜನ ಹೇಳುವಂಥದ್ದು ಏನಪ್ಪ ಅಂದರೆ, ಇವರು ಬೇಕು ಅಂತ ಹೇಳಿ ಒಂದಿಷ್ಟು ಕಮ್ಯುನಿಟಿಗಳನ್ನು ಟಾರ್ಗೆಟ್ ಮಾಡಿ ಆ ಮತದಾರನನ್ನು ತೆಗೆಯುವಂಥ ಕೆಲಸವಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಹೊರ್ತಾ ಇದ್ದಾರೆ. ಆದರೆ ನನಗನ್ನಿಸ್ತಕ್ಕಂಥದ್ದು ಆರೋಪಗಳು ಖಂಡಿತ ಇರ್ತವೆ ಪ್ರತಿ ಸಂದರ್ಭದಲ್ಲೂ. ಈಗ ಕಾಂಗ್ರೆಸ್ ಸರ್ಕಾರ ಇದ್ದು ಮಾಡಿದರೂ ಕೂಡ ಅದಕ್ಕೆ ಇನ್ನೊಂದು ಥರದ ಆರೋಪಗಳು ಬರ್ತಿದ್ವು. ಆದರೆ ಎಲೆಕ್ಷನ್ ಕಮಿಷನ್ನು ಮತ್ತು ಯಾವುದೇ ಸಂಸ್ಥೆಗಳು ಈ ಥರದ ಒಂದು ಸಾಂವಿಧಾನಿಕವಾಗಿ ಮತ್ತು ಬಹಳ ಮುಖ್ಯವಾಗಿ ಒಂದು ದೇಶದ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲೇ ಒಂದಿಷ್ಟು ವ್ಯವಸ್ಥೆಯನ್ನು ಸರಿಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಬಹುಶಃ ಒಂದಿಷ್ಟು ಎಚ್ಚರಿಕೆಯನ್ನು ಇಟ್ಕೊಂಡು ಮಾಡಬೇಕಾಗ್ತದೆ. ಮತ್ತು ಒಂದಿಷ್ಟು ಹೆಚ್ಚು ಏನಂತಾರೆ, ನಾವೀಗ ಏನು SIR ಫಾರ್ಮ್ ಫಿಲ್ ಮಾಡೋ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲಗಳು ಮತ್ತು ಅದರ ಡಾಕ್ಯುಮೆಂಟೇಷನ್ದು ಒಂದಿಷ್ಟು ಗೊಂದಲಗಳು, 2002ನೇ ಇಸ್ವಿಯಲ್ಲಿ ನೀವೆಲ್ಲಿ ಓಟ್ ಹಾಕಿದ್ರಿ ಅನ್ನೋವಂಥದ್ದು ಕೇಳುವಂಥದ್ದು, ಇವೆಲ್ಲ ಒಂದಿಷ್ಟು ಕಠಿಣವಾಗಿರ್ತಕ್ಕಂಥ ಒಂದು ಕ್ರಮಗಳಿದ್ದಾವೆ. ಹಾಗಾಗಿ ನನಗನ್ನಿಸ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನರು ಇದನ್ನು ಒಂದಿಷ್ಟು ಸುಲಭೀಕರಣ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ. ಮತ್ತು ನಿಜವಾಗಲೂ ಕೂಡ ಎಲ್ಲೆಲ್ಲಿ ಮತದಾರರ ಪಟ್ಟಿಯಲ್ಲಿ ಒಂದಿಷ್ಟು ಡಿಸ್ಕ್ರಿಪೆನ್ಸಸ್ ಇದೆ, ಅಂದರೆ ಬೋಗಸ್ ವೋಟರ್ಸ್ ಇದ್ದಾರೆ ಅಥವಾ ಡಬಲ್, ಯಾಕಂದರೆ ಈಗ ಕೆಲವು ಉದಾಹರಣೆಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಬಂದಿರ್ತಾರೆ, ಬೆಂಗಳೂರಿನಲ್ಲಿ ಇರ್ತಾರೆ, ಅವ್ರದ್ದು ಇಲ್ಲೂ ಓಟ್ ಇರ್ತದೆ, ಅಲ್ಲೂ ವೋಟರ್ ID ಕಡಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಬೇರೆ ಹೊರ ರಾಜ್ಯದವರು ಬಂದಿರ್ತಾರೆ, ಅಲ್ಲಿ ಉದಾಹರಣೆಗೆ ಬಹಳ ಮುಖ್ಯವಾಗಿ ಆಂಧ್ರ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳಲ್ಲಿ ಅಲ್ಲಿ ಒಂದಿಷ್ಟು ಬೆನಿಫಿಟ್ಸನ್ನು ತಗೊಳ್ಳೋದಕ್ಕೆ ಮತದಾರರ ಪಟ್ಟಿ ಅಲ್ಲೂ ಸೇರಿಸಿರ್ತಾರೆ, ಇಲ್ಲೂ ಸೇರಿಸಿರ್ತಾರೆ. ಯಾಕಂದರೆ ಈಗ ಬಹಳ ಮುಖ್ಯವಾಗಿ ಬೆಂಗಳೂರು ಅನ್ನುವಂಥ ಪ್ರದೇಶದಲ್ಲಿ ಹೆಚ್ಚು ಒಂದು ರೀತಿ ಇದು ಒಂದು ಬೆಂಗಳೂರು ಕರ್ನಾಟಕ ಅಥವಾ ಒಂದು ಕರ್ನಾಟಕದ ಭಾಗವಾಗಲ್ಲ, ಒಂದು ರೀತಿ ಕಾಸ್ಮೋಪಾಲಿಟಿಯನ್ ಕಲ್ಚರ್. ಅಂದರೆ ಇದು ಎಲ್ಲ ಏನೋ ಬರೀ ದೇಶ ಅಲ್ಲ, ವಿದೇಶಗಳಿಂದ ಇರತಕ್ಕಂಥ ಜನರು ಕೂಡ ಇಲ್ಲಿದ್ದಾರೆ. ಹಾಗಾಗಿ ಒಂದಿಷ್ಟು ಭಾಳ ಮುಖ್ಯವಾಗಿ ಬೆಂಗಳೂರಿನಂಥ ನಗರಗಳಲ್ಲಿ ಭಾಳ ಇಂಟೆನ್ಸಿವ್ ಆಗಿ ನಡೀಲೇಬೇಕಾಗ್ತದೆ. ಆಮೇಲೆ ಬೇರೆ ಭಾಗದಲ್ಲೂ ಕೂಡ ಸಹಜವಾಗಿ ನಡೀಲೇಬೇಕು. ಮತ್ತು ನನಗನ್ಸೋದು ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಏನು ಸಮಸ್ಯೆ ಆಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ರಿಗೂ ಗೊತ್ತಿರತಕ್ಕಂಥದ್ದು, ಅಲ್ಲಿರ್ತಕ್ಕಂಥವ್ರೆ ಎಲ್ಲವೂ ಕೂಡ ಮತ್ತು ಅದಕ್ಕೆ ತಕ್ಕದ ದಾಖಲೆಗಳು ಇನ್ನೊಂದು ಇರ್ತವೆ. ಆದರೆ ಇದರ ನಡುವೆ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗ್ತದೆ ಖಂಡಿತವಾಗ್ಲೂ. ಅದರ ಬಗ್ಗೆ ಸರ್ಕಾರ ಅನ್ನೋದಕ್ಕಿಂತ ಎಲೆಕ್ಷನ್ ಕಮಿಷನ್, ಯಾಕಂದರೆ ಇದೊಂದು ಇಂಡಿಪೆಂಡೆಂಟ್ ಬಾಡಿ ಆಗಿರೋದ್ರಿಂದ ಅವರು ಯಾವ ರಾಜಕೀಯ ಪಕ್ಷಗಳಾಗಲಿ ಅಥವಾ ಯಾವುದೇ ಒಂದು ಸಂಘಟನೆಗಳಾಗಲಿ ಅಥವಾ ವ್ಯಕ್ತಿಗಳಾಗಲಿ ಏನಾದರೂ ಸಂಶಯಗಳನ್ನು ಅಥವಾ ಏನಾದರೂ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಅವರು ಅದನ್ನು ಕ್ಲಾರಿಫೈ ಮಾಡೋದನ್ನು ಕೆಲಸ ಮಾಡಬೇಕಾದ್ರೆ ಉಡಾಫೆಯಿಂದ ಅದನ್ನು ತಳ್ಳಾಕೋದಂತೂ ಬಿಡಬೇಕು. ಮತ್ತು ನಾವು ಕೂಡ ಅಷ್ಟೇ, ಕೆಲವು ರಾಜಕೀಯ ಪಕ್ಷಗಳು ಮತ್ತು ಕೆಲವು ಸಂಘಟನೆಗಳು ಆ ಇಡೀ ಪ್ರಾಸೆಸ್ಸೇ ಸರಿ ಇಲ್ಲ ಅಂಥೇಳಿ ಅದನ್ನು ನಾವು ಕಂಪ್ಲೀಟ್ ಧಿಕ್ಕರಿಸುವಂಥದ್ದು ಕೂಡ ನನಗನ್ಸುತ್ತೆ ಅದು ನಾವು ಸಂವಿಧಾನವನ್ನು ವಿರೋಧ ಮಾಡ್ದಂಗೆ. ಯಾಕಂದರೆ ಒಂದು ಸಿಸ್ಟಮ್ ಇದೆ, ಈಗ ನಾವೇ ಕಾಮನ್ ಸೆನ್ಸ್ ಅದು ಪರಿಷ್ಕರಣೆ. ಈಗ ಒಂದು ಮತದಾರರ ಪಟ್ಟಿ ಆದಮೇಲೆ ಅದು 100 ವರ್ಷ
ಅಥವಾ 100 ವರ್ಷ ಬೇಡ 10 ವರ್ಷನೂ ಅದನ್ನೇ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಾಳ ಜನ ನಾವಾಗಲೇ ಹೇಳ್ದಂಗೆ ಬಿಟ್ಟೋಗೋದು, ತೆಗಿಯೋದು, ಹಾಕೋದು, ಎಕ್ಸ್ಟ್ರಾ ಸೇರಿಸಿರೋದು. ಈಗ ರಾಜಕೀಯ ಪಕ್ಷಗಳ ಆಟಗಳು ನಮಗೆ ಗೊತ್ತಿದೆ. ಬೋಗಸ್ ಓಟ್ಗಳನ್ನು ಸೇರಿಸೋದಕ್ಕೆ ಏನೇನೋ ತಂತ್ರಗಳು ಮಾಡ್ತಾರೆ. ಅದನ್ನು ಬರೀ ಯಾವುದೋ ಒಂದು ಪಕ್ಷ ಅಂತಲ್ಲ, ಎಲ್ಲ ಪಕ್ಷಗಳು ಮಾಡ್ತಾರೆ. ಹಾಗಾಗಿ ಎಲ್ಲ ಪಕ್ಷಗಳು ಮಾಡಿರುವ ಅಂತ ಒಂದು ಅವಾಂತರವನ್ನು ಅದನ್ನೊಂದು ರೀತಿ ಕ್ಲೀನಿಂಗ್ ಪ್ರಾಸೆಸ್ ಇದು. ಬಟ್ ಆದರೆ ಒಂದಿಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಡೆದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಖಂಡಿತ ಅದು ಏನಾಗುತ್ತೆ ಅಂದರೆ, ಈಗ ಕರ್ನಾಟಕದಲ್ಲಿ ಇವತ್ತು ನಾವು ಯಾರು ಕಾಂಗ್ರೆಸ್ನವರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ BJP ಅವರು. ಹಾಗೆ ಬೇರೆ ರಾಜ್ಯಗಳಲ್ಲಿ ಮಾಡಿದಾಗ ಕಾಂಗ್ರೆಸ್ನವರು BJP ಅವರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದು ಯಾವಾಗ ಏನಾಗುತ್ತೆ ಅಂದರೆ, ಉದಾಹರಣೆಗೆ ನಾನು ಕೂಡ ನೋಡಿದೆ ಇತ್ತೀಚೆಗೆ, ಅದರಲ್ಲೂ ಕೂಡ ಕೆಲವು ಮುಸ್ಲಿಂ ಡಾಮಿನೇಟೆಡ್ ಏರಿಯಾಗಳಲ್ಲಿ ಇದು ಮನೆ ಮನೆಗೂ ಹೋಗಿ ಮಾಡುವಂಥ ಕೆಲಸ ಇದು. ಆದರೆ ಎಲ್ಲರನ್ನೂ ಒಂದು ಕಡೆ ಎಲ್ಲಾದರೂ ಕೂಡಾಕಿ, ಎಲ್ಲರನ್ನೂ ಯಾವುದೋ ಚೌಲ್ಟ್ರಿಯಲ್ಲೋ ಯಾವುದೊಂದು ಹಾಲ್ಗಳೆಲ್ಲೋ ಕೂಡಾಕ್ಬಿಟ್ಟು ಅಲ್ಲಿ ಮಾಡೋದಿದೆಯಲ್ಲ, ಅದು ಸಹಜವಾಗಿ ಅನುಮಾನಗಳನ್ನು ಸೃಷ್ಟಿ ಮಾಡ್ತದೆ. ಆ ಥರದ ಅವಶ್ಯಕತೆ ಏನಿದೆ? ಈಗ ನಂದು ಐಡೆಂಟಿಟಿ ಇದೆ ಅಂದಾಗ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಮನೆಗೆ ಬರ್ತಾನೆ, ಮಾಡ್ತಾನೆ, ಹೋಗ್ತಾನೆ. ನಾನು ಅವ್ರು ಕೊಡೋ ದಾಖಲೆಗಳನ್ನು ಕೊಡ್ತೀನಿ, ಉಳಿಸ್ಕೋತೀನಿ. ಅದನ್ನು ನಾವು ವಿಶೇಷವಾಗಿ ಹೋಗಿ ಒಂಥರ ಹೇಗೆ ಅಂದರೆ, ಇದು ಏನೋ ಯಾರೋ ತಪ್ಪು ಮಾಡಿದಾಗ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ನಾವು ಕೈಗೊಳ್ಳುವಂಥ ಕ್ರಮದ ರೀತಿಯಲ್ಲಿ ನಾವು ಒಂಥರ ಪ್ರೊಟೆಕ್ಟಿವ್ ಆಗಿ ಆಗೋದಿದೆಯಲ್ಲ, ಅದು ತಪ್ಪು. ಯಾವುದೇ ರಾಜಕೀಯ ಪಕ್ಷ, ಅದು ಬರೀ ಕಾಂಗ್ರೆಸ್ ಅಂತಲ್ಲ, BJP ಮಾಡಿದ್ರು, JDS ಮಾಡಿದ್ರು, ಇನ್ನೊಂದು ಯಾವುದೇ ಪಕ್ಷಗಳು ಮಾಡಿದ್ರು ಕೂಡ ಅದು ತಪ್ಪದು. ಹಾಗಾಗಿ ನನಗನ್ಸುತ್ತೆ ಕೆಲವು ನಡವಳಿಕೆಗಳು ಇಲ್ಲಿ ರಾಜ್ಯದಲ್ಲಿ, ಕೆಲವು ನಡವಳಿಕೆಗಳು ಸಹಜವಾಗಿ ಎಲ್ರಿಗೂ ಆ ಅನುಮಾನವನ್ನು ಸೃಷ್ಟಿ ಮಾಡ್ತದೆ. ಹಾಗಾಗಿ ಸರ್ಕಾರವು ಕೂಡ ಸ್ವಲ್ಪ, ಈಗ ನಿಮಗೆ BJP ಅವರು ಅದನ್ನು ಅವ್ರ ಅನುಕೂಲಕ್ಕೆ ಮಾಡ್ಕೊಳ್ಳೋದಕ್ಕೆ ಏನೋ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದ್ದಾಗ ಎಚ್ಚರಿಕೆ ವಹಿಸ್ಬೇಕು. ನಿಮ್ಮ ಕಾರ್ಯಕರ್ತರಿದ್ದಾರೆ, ಆ ಬಿಟ್ಟು ಅವರು SIRಗಳು ಬಂದಾಗ ನೀವು ಅಲ್ಲಿ ಹೇಳಬೇಕು, ಯಾರಿಗಾದ್ರೂ ತೊಂದರೆ ಆದಾಗ ನಮ್ಮ ಗಮನಕ್ಕೆ ಹೇಳಿ, ನಾವು ಬಂದು ಮಾತಾಡ್ತೀವಿ ಅನ್ನೋಂಥದ್ದನ್ನು ಹೇಳಬೇಕು. ಅದು ಬಿಟ್ಟು ನೀವು ಎಲ್ಲರನ್ನೂ ಒಂದು ಕಡೆ ಕೂಡಾಕಿ ಅವರು ಎಲ್ಲವನ್ನೂ ಕೂಡ ಒಂದು ರೀತಿ ಸರಿ ಅಂತ ಹೇಳಿ ತಳ್ಳಿ ಹಾಕುವಂಥದ್ದು ಇದೆಯಲ್ಲ, ಅದು ತಪ್ಪನ್ಸುತ್ತೆ. ಖಂಡಿತ. ಹಾಗೆ BJP ಅವರು ಅವ್ರ ಮೇಲೆ ಆಪಾದನೆ ಹೇಗಾಗ್ತಾ ಇದ್ರು, ಅವರು ಕೂಡ ಅವರ ರಾಜ್ಯಗಳಲ್ಲಿ ಕಾಂಗ್ರೆಸ್ನವ್ರು ಆಪಾದನೆ ಮಾಡಿದಾಗ ಕೂಡ ಅದನ್ನು ಕೂಡ ಅವರು ಸಹಿಸ್ಕೊಳ್ಳೋಂಥ ಸಾಮರ್ಥ್ಯ ಇರಬೇಕು. ಇಲ್ಲಿ ನೀವು ಕಾಂಗ್ರೆಸ್ನವರು ನಮ್ಮ ಮೇಲೆ ಆಪಾದನೆ ಮಾಡ್ತೀರಂತ ಅವ್ರನ್ನ ಹೆಂಗೆ ವಿರೋಧ ಮಾಡ್ತಾರೋ, ಹಾಗೆ ಅವ್ರು ವಿರೋಧ ಮಾಡಿದಾಗ ನೀವು ತಡ್ಕೋಬೇಕು, ಅದಕ್ಕೂ ಉತ್ತರ ಕೊಡಬೇಕಾಗ್ತದೆ. ಸೊ ಅದನ್ನೇ ಈಗ ಹೇಳ್ದ, ಈಗ ಒಂದಿಷ್ಟು ನಡೀತಾ ಇರ್ತಕ್ಕಂಥ ಇಲ್ಲಿ ಒಂದಿಷ್ಟು ನಡೀತಾ ಇರ್ತಕ್ಕಂಥ ಅವಾಂತರಗಳಿಂದ ಸಹಜವಾಗಿ ಒಂದು ರಾಜಕೀಯ ಪಕ್ಷ ಅದರ ಆತಂಕವನ್ನು ವ್ಯಕ್ತಪಡಿಸ್ತದೆ. ಅಲ್ಟಿಮೇಟ್ಲಿ ಅದನ್ನ ತೀರ್ಮಾನ ಮಾಡೋದು ಎಲೆಕ್ಷನ್ ಕಮಿಷನ್ ಇವರು ಕೊಟ್ಟಿರೋ ದೂರು ಸರಿ ಇದೆ ಅಂತ ಅನಿಸಿದ್ರೆ ಅವ್ರು ಅದನ್ನು ಮಾಡ್ಬೋದು, ಅಥವಾ ಮಾಡ್ದೇ ಇರ್ಬೋದು. ಈಗ ಬೇರೆ ಕಡೆ ವೆಸ್ಟ್ ಬೆಂಗಾಲು, ಇನ್ನೊಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಆದಾಗ ಹೀಗೆ ಕಾಂಗ್ರೆಸ್ನವರು ಕಂಪ್ಲೇಂಟ್ ಕೊಟ್ಟಿದ್ರು. ಯಾರ ಮೇಲೆ? BJP ಅವ್ರ ಮೇಲೆ. ಇವ್ರು ಮಾಡ್ತಾರ ಸರಿ ಇಲ್ಲ ಅಂತ. ಸೊ ಅಲ್ಲೂ ಕೂಡ ಎಲೆಕ್ಷನ್ ಕಮಿಷನ್ಗಳು ತೀರ್ಮಾನ ತಗೊಂಡು. ಹಾಗಾಗಿ ಇಲ್ಲಿ ಇವರು ಕಂಪ್ಲೇಂಟ್ ಕೊಟ್ಟ ತಕ್ಷಣವೂ ಏನೋ ತಪ್ಪಾಗಿದೆ ಅಂತಲ್ಲ, ಕೊಟ್ಟಿದ್ದಾರೆ, ಗಮನಕ್ಕೆ ಬಂದಿರೋದು ಕೊಟ್ಟಿದ್ದಾರೆ. ಅದನ್ನ ಎಲೆಕ್ಷನ್ ಕಮಿಷನ್ ಅದನ್ನು ಕೂಲಂಕುಷವಾಗಿ ಅವರು ಬಯಾಸ್ಡ್ ಆಗಿ ಮಾಡ್ದೇನೆ ಯಾರೇ ದೂರು ಕೊಡಲಿ ಅದನ್ನು ಸೀರಿಯಸ್ ಆಗಿ ತೊಗೋಬೇಕು. ಅದು ಕಾಂಗ್ರೆಸ್ ಅವ್ರು ಕೊಡಲಿ, ಇನ್ನೊಂದು ಪಕ್ಷದವ್ರು ಕೊಡಲಿ. ಈಗ ಇಲ್ಲಿ ಏನೋ ತಪ್ಪು ನಡೀತಾ ಇದೆ ಅಂದಾಗ ಅದನ್ನು ಈಗ ಇಲ್ಲಿ BJP ಅವ್ರು ಕೊಟ್ಟಿದ್ದಾರಲ್ಲ, ಅದನ್ನು ಕೂಲಂಕುಷವಾಗಿ ತೊಗೋಬೇಕು. ಹೇಗೆ ಕಾಂಗ್ರೆಸ್ ಅವ್ರು ಕೊಟ್ಟಾಗ ಅದನ್ನು ಕೂಲಂಕುಷವಾಗಿ ತಗೊಂಡು ಸೀರಿಯಸ್ ಆಗಿ ಅದನ್ನು ಅಲ್ಲಿ ಅವ್ರು ಕೊಟ್ಟಿರುವ ಅಂಶಗಳನ್ನು ಗಮನಿಸಿ, ಅದು ನಿಜವಾಗ್ಲೂ ಏನಾದರೂ ಅದರಲ್ಲಿ ಅಡಚಣೆಗಳು, ತೊಂದರೆಗಳು ಅಥವಾ ಏನಾದರೂ ಎಡವಟ್ಟುಗಳು ಇದ್ದರೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ. ಅದು ಖಂಡಿತ. ಯಾಕಂದರೆ ಇದೇನಾಗುತ್ತೆ ಅಂದರೆ, ಪ್ರತಿ ಬಾರಿ ಈ ಥರದ ಏನಂತೀವಿ ಸೆನ್ಸಸ್ ಆಗೋ ಸಂದರ್ಭದಲ್ಲಿರ್ಬೋದು, ಮತ್ತು ಇತ್ತೀಚೆಗೆ ನಮ್ಮಲ್ಲಿ ಜಾತಿ ಸಮೀಕ್ಷೆ ನಡೀತು, ಆಮೇಲೆ ಒಳ ಮೀಸಲಾತಿ ಸಮೀಕ್ಷೆ ನಡೀತು. ಈಗ ಇದು ಭಾಳ ಮುಖ್ಯವಾಗಿ SIR ಅನ್ನೋದು ಇದೊಂಥರ ಭಾಳ ಇಂಟೆನ್ಸಿವ್, ಅಂದರೆ ಮನೆಗೂ ಹೋಗಿ ಮಾಡುವಂಥದ್ದು. ಮತ್ತು ನಮ್ಮ ದೇಶ ಆಗಲಿ ರಾಜ್ಯ ಆಗಲಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ದೇಶ ಮತ್ತು ರಾಜ್ಯಗಳು ನಮ್ಮದು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಎಂಪ್ಲಾಯಿಗಳ ಸಂಖ್ಯೆ ಕಡಿಮೆ ಇದೆ. ಆಮೇಲೆ ಅದ್ರ ಜೊತೆಗೆ ಅವರ ಡಿಪಾರ್ಟ್ಮೆಂಟಲ್ಲಿ ಒತ್ತಡ ಜಾಸ್ತಿ ಇರ್ತದೆ. ಯಾಕಂದ್ರೆ ಪಾಪ ಅವರು ಅಲ್ಲಿ ಕೆಲಸ ಮಾಡಬೇಕು, ತಮ್ಮ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಅಲ್ಲೂ ಕೆಲಸ ಮಾಡಬೇಕಾದ್ರೆ ಇದೊಂದು ರೀತಿ ಎಕ್ಸ್ಟ್ರಾ ವರ್ಕ್, ಇದೊಂದು ರೀತಿ ಹೆಚ್ಚು ಟೈಮ್ ಜೊತೆಗೆ ಪ್ರೆಷರನ್ನು ತೊಗೋಬೇಕಾಗ್ತದೆ. ಸೊ ಹಾಗಾಗಿ ಮಾಡೋ ಸಂದರ್ಭದಲ್ಲಿ ನೀವು ಹೇಳಿದಾಗೆ ನಾವು ನೋಡಿದ್ದೀವಿ, 2 ಘಟನೆಗಳು ನಡೀತು, ಪ್ರಾಣ ಹೋಗುವಂಥ ಘಟನೆಗಳು ಅದು ಆಗ್ತದೆ ಸಹಜವಾಗಿ. ಯಾಕಂದರೆ ಮನುಷ್ಯನಿಗೆ ಎಷ್ಟು ಪ್ರೆಷರ್ ತಡ್ಕೋಬೋದು ಅಷ್ಟು ತಡ್ಕೋಬೋದು. ಹೆಚ್ಚು ಪ್ರೆಷರ್ ಹಾಕಿದಾಗ ಮನುಷ್ಯ ಸಾಮಾಜಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಎರಡೂ ಕಡೆ ಅವನಿಗೆ ಸಮಸ್ಯೆ ಆಗುವಂಥದ್ದು ಇರ್ತದೆ. ಹಾಗಾಗಿ ನನಗನ್ಸ್ತಕ್ಕಂಥದ್ದು, ಸರ್ಕಾರ ಇವ್ರನ್ನ ಬಳಸ್ಕೊಳ್ಳೋ ಜೊತೆಗೆ ಬಹಳ ಜನ ಯೂತ್ಸು, ನಿರುದ್ಯೋಗಿಗಳಿದ್ದಾರೆ, ಅವರನ್ನು ಕೂಡ ಬಳಸ್ಕೊಂಡ್ರೆ ಬಹುಶಃ ಅವ್ರಿಗೂ ಒಂದಿಷ್ಟು ಆದಾಯ ಆಗ್ತದೆ. ಅವ್ರಿಗೊಂದಿಷ್ಟು ಒಳ್ಳೆ ಟ್ರೈನಿಂಗ್ ಕೊಟ್ಟು ಇಂಟೆನ್ಸಿವ್ ಆಗಿ ಮಾಡಿದ್ರೆ ಬಹುಶಃ ಈ ಅಧಿಕಾರಿಗಳ ಮೇಲೆ, ಸರ್ಕಾರಿ ನೌಕರರ ಮೇಲೆ ಬೀಳ್ತಕ್ಕಂಥ ಒತ್ತಡ ಇದೆಯಲ್ಲ, ಅದು ಕಡಿಮೆ ಮಾಡ್ಬೋದು. ಹಾಗಾಗಿ ನಮ್ಮ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ನಿರುದ್ಯೋಗಿಗಳ ಸಂಖ್ಯೆ ಅಂತೂ ಜಾಸ್ತಿ ಇದೆ. ಅದು ವಿದ್ಯಾವಂತ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಇದೆ. ನೀವು ಅವ್ರನ್ನ ಬಳಸ್ಕೋಬೋದು, ಅವ್ರಿಗೊಂದು ಆದಾಯ ಕೊಟ್ಟಂಗಾಗುತ್ತೆ. ಮತ್ತು ಅವ್ರಿಗೂ ಬಹುಶಃ
ಈ ರೀತಿ ಮಾಡೋದ್ರ ಮುಖಾಂತರ ಸಮಾಜ ನಮ್ಮ ಯುವಕರಿಗೂ ವಿದ್ಯಾವಂತ ಯುವಕರಿಗೂ ಕೂಡ ಸಮಾಜದ ಬಗ್ಗೆ ಅರಿವಾಗ್ತದೆ ಮತ್ತು ಒಂದು ರಾಜಕೀಯ ಪ್ರಜ್ಞೆನೂ ಮೂಡ್ತದೆ. ಅವ್ರಿಗೆ ಸಮಾಜ ಹೇಗಿದೆ ಅನ್ನೋದು ಕೂಡ ಅರ್ಥ ಆಗ್ತದೆ. ಹಾಗಾಗಿ ಒಂದು ರೀತಿ ಎಜುಕೇಟಿವ್ ಜೊತೆಗೆ ಅವ್ರಿಗೆ ಆದಾಯ ಬರತಕ್ಕಂಥ ಒಂದು ಕೆಲಸ ಕೂಡ ಆಗ್ತದೆ. ಆವಾಗ ನೀವು ನೌಕರರ ಮೇಲೆ ಒತ್ತಡ ಕಡಿಮೆ ಮಾಡ್ಬೋದು.